ನಮಸ್ಕಾರ ಎಲ್ಲರಿಗೂ ಮತ್ತೆ ಸ್ವಾಗತ ವಾಹನ ಬೈ ಅಭಿ ಚಾನಲ್ಗೆ. ನೀವು ಟೈಟಲ್ ನೋಡಿರೋ ಹಾಗೆ ಫ್ಯೂಯಲ್ ಲೆವೆಲ್ ಸೆನ್ಸರ್ ಬಗ್ಗೆ ಮಾತಾಡೋಣ ಇವತ್ತು. ಹೆಸರೇ ತಿಳಿಸೋ ಹಾಗೆ ಈ ಫ್ಯೂಯಲ್ ಟ್ಯಾಂಕಲ್ಲಿ ಎಷ್ಟು ಫ್ಯೂಯಲ್ ಇದೆ ಆ ಇನ್ಫಾರ್ಮೇಷನ್ನು ನಮಗೆ ತಿಳಿಸ್ತಿದೆ ಈ ಸೆನ್ಸರ್. ಆಯಿತಾ, ನಿಮಗೆಲ್ಲ ಡೌಟ್ ಬಂದಿರುತ್ತೆ ಮೊದಲಿಗೆನೆ, ಯಾಕಪ್ಪ ಈ ಫ್ಯೂಯಲ್ ಲೆವೆಲ್ ಸೆನ್ಸರ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಇದರಲ್ಲಿ ಏನಾದ್ರು ತಿಳ್ಕೊಳ್ಳೋ ಅಂಥದ್ದಿದೆಯಾ, ಇನ್ಡೆಪ್ತಲ್ಲಿ ಒಂದು ವಿಡಿಯೋ ಮಾಡೋ ಅಷ್ಟು ಇಂಪಾರ್ಟೆಂಟ್ ಸೆನ್ಸರ್ ಇದು ಅಂತೆಲ್ಲ ಕ್ವಶನ್ ಬರುತ್ತೆ. ನನಗೂ ಇದೇ ಕ್ವಶನ್ ಇತ್ತು ಮೊದಲು. ಆಮೇಲೆ ಇದ್ರ ಬಗ್ಗೆ ಓದ್ತಾ ಹೋದಾಗ ಅನ್ನಿಸ್ತು, ಇಲ್ಲ ಇದು ಇಂಪಾರ್ಟೆಂಟ್ ಸೆನ್ಸರು, ಮತ್ತು ಇದರಲ್ಲಿ ಎಷ್ಟೋ ವೆರೈಟಿ ಟೈಪ್ಸ್ ಇದೆ ಸೆನ್ಸರಲ್ಲಿ. ಆಮೇಲೆ ಅದನ್ನ ಡಿಸೈನ್ ಮಾಡೋದ್ರಲ್ಲಿ ಎಷ್ಟು ಕಾಂಪ್ಲೆಕ್ಸಿಟಿ ಇದೆ ಅನ್ನೋದು ತಿಳ್ಕೊಂಡೆ. ಇದನ್ನೇ ಈಗ ಇನ್ಡೆಪ್ತ್ ಆಗಿ ನೋಡೋಣಂತೆ. ನಾನು ವೈಟ್ ಬೋರ್ಡಲ್ಲಿ ಡ್ರಾಯಿಂಗ್ ಬರ್ಕೊಂಡು ಬರ್ತೀನಿ. 12 seconds later. ಫ್ಯೂಯಲ್ ಟ್ಯಾಂಕ್ ಇರುತ್ತಲ್ಲ, ಅದು ಎರಡು ಟೈಪ್ ಬರುತ್ತೆ. ಒಂದು ಯೂನಿಫಾರ್ಮ್ ಅಂತ, ಮತ್ತು ಇನ್ನೊಂದು ನಾನ್ ಯೂನಿಫಾರ್ಮ್ ಟೈಪ್ ಅಂತ. ಅಂದರೆ ಅದು ಕನ್ಸ್ಟ್ರಕ್ಟ್ ಆಗಿರುತ್ತಲ್ಲ, ಅದು ಈ ಥರ ಸ್ಕ್ವೇರು ಅಥವಾ ರೆಕ್ಟ್ಯಾಂಗಲ್ಲು, ಬೇಸಿಕಲಿ ಕ್ಯೂಬ್ ಅಥವಾ ಕ್ಯೂಬಾಯ್ಡ್ ಅಂತಾರೆ 3 ಡೈಮೆನ್ಷನಲ್ಲಿ. ಆ ಥರ ಇದ್ದರೆ ಯೂನಿಫಾರ್ಮಾಗಿ ಫಿಲ್ ಆಗುತ್ತೆ. ಯೂನಿಫಾರ್ಮ್ ಟೈಪಲ್ಲಿ ನೀವು ಇದನ್ನು ಸೆಗ್ಮೆಂಟಾಗಿ ಡಿವೈಡ್ ಮಾಡಿದ್ರೆ ಒಂದೊಂದು ಈಕ್ವಿಡಿಸ್ಟೆಂಟ್ ಸೆಗ್ಮೆಂಟಿಗೆ ಅಷ್ಟೇ ಫ್ಯೂಯಲ್ ಫಿಲ್ ಆಗುತ್ತೆ. ಅಂತಂದರೆ ಈಗ ಇದರಲ್ಲಿ ಹಾಫ್ ತಗೊಂಡ್ರೆ ಇದು 100 ಲೀಟರ್ಸ್ ಟ್ಯಾಂಕ್ ಆಗಿದ್ರೆ ಹಾಫ್ ಅಂತಂದರೆ ಅದು 50 ಲೀಟರ್ಸೇ ಇರುತ್ತೆ. ಸೊ ಫುಲ್ ಆದರೆ 100 ಲೀಟರ್ಸ್ ಇರುತ್ತೆ. 10% ತೊಗೊಂಡ್ರೆ 10 ಲೀಟರ್ಸ್ ಇರುತ್ತೆ. ಅದೇ ಈಗ ನಾನ್ ಯೂನಿಫಾರ್ಮು, ಜನರಲಿ ನೀವು ಬೈಕಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಈ ಥರ ಇರ್ಬೋದು, ಸ್ವಲ್ಪ ಬೇರೆ ಥರ ಡಿಸೈನ್ ಇರ್ಬೋದು. ಇದರಲ್ಲಿ ಯೂನಿಫಾರ್ಮ್ ಆಗಿರೋದಿಲ್ಲ. ಸೊ ಕೆಳಗಡೆ ನೀವು ನೋಡ್ತಿರ್ಬೋದು, ಇಲ್ಲಿ ಜಾಸ್ತಿ ಫ್ಯೂಯಲ್ ಇಡಿಸ್ಬೋದು ಇಷ್ಟೇ ಸೆಗ್ಮೆಂಟ್ಗೆ. ಅದೇ ಮೇಲ್ಗಡೆ ಟಾಪ್ ಹೋದಂಗೆ ಕಡಿಮೆ ಆಗುತ್ತೆ ಆ ಕ್ವಾಂಟಿಟಿ. ಸೊ ಇದು ನಾನ್ ಯೂನಿಫಾರ್ಮ್ ಟೈಪ್ ಆಫ್ ಫ್ಯೂಯಲ್ ಟ್ಯಾಂಕ್. ಓಕೆನಾ? ಈ ಥರ ಟ್ಯಾಂಕು ನೀವು ಬಸ್ಸು ಮತ್ತು ಟ್ರಕ್ಕಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಸಿಲಿಂಡರ್ ಶೇಪಲ್ಲಿರುತ್ತೆ ಅಷ್ಟೇ. ಈಗ ಫ್ಯೂಯಲ್ ಮೆಷರ್ ಮಾಡಿರ್ತೀವಲ್ಲ, ಅದು ಹೆಂಗೆ ಡಿಸ್ಪ್ಲೇ ಆಗುತ್ತೆ ಅಂತ ನೋಡಿದ್ರೆ, ನಾವು ಕಾರ್ಗಳಲ್ಲಿ ನೋಡಿರ್ತೀವಿ ಡ್ಯಾಶ್ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬೈಕಲ್ಲಿ ಡ್ಯಾಶ್ ಬೋರ್ಡ್ ಸಣ್ಣದಿರುತ್ತಲ್ಲ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಟ್ಯಾಂಕ್ ಮೇಲೇ ಸಣ್ಣ ಡಯಲ್ ಹಾಕಿರ್ತಾರೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಎಷ್ಟು ಅಂತ. ಆ ಇನ್ಫಾರ್ಮೇಷನ್ನು ಅನಲಾಗ್ ಟೈಪಲ್ಲೂ ಇರ್ಬೋದು ಮತ್ತು ಡಿಜಿಟಲ್ ಟೈಪಲ್ಲೂ ಇರ್ಬೋದು. ಅನಲಾಗ್ ಟೈಪ್ ಅಂತಂದರೆ ಡಯಲ್ಸ್ ಇರುತ್ತೆ. ಇಲ್ಲಿ ಬರೆದಿದ್ದೀನಲ್ಲ, ಈ ಥರ ಡಯಲ್ಲು ಮೆಕ್ಯಾನಿಕಲ್ ಒಂದು ಈ ಥರ ನೀಡಲ್ಲಿರುತ್ತೆ, ಅದು ಮೂವ್ ಆಗುತ್ತೆ. ಈಗ ಇ ಅಂತಂದರೆ ಎಂಟಿ ಅಂತ, ಎಫ್ ಅಂತಂದರೆ ಫುಲ್ಲು. ಈಗ ಮಿಡಲಲ್ಲಿ ಈ ಥರ ಮಾರ್ಕ್ಸ್ ಇರುತ್ತೆ, 50%, 25%, 75% ಆ ಥರ. ಅದಾದಮೇಲೆ ಟಿ ಹತ್ರ ರಿಸರ್ವ್ ಅಂತಲೇ ಇರುತ್ತೆ, ಆ ಮಾರ್ಕಿಂಗ್ಸು ಇದರಲ್ಲೇ ಇರುತ್ತೆ, ಇದೆಲ್ಲ ಫಿಕ್ಸ್ಡು. ಆಮೇಲೆ ಇನ್ನೊಂದು ಡಿಜಿಟಲ್ ಅಂತ, ಅದರಲ್ಲಿ ನಿಮಗೆ ಈ ಥರ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ಬಾರ್ ಟೈಪು ಇರ್ಬೋದು. ಬಾರ್ ಟೈಪ್ ಅಂತಂದರೆ ಇದರಲ್ಲೂ ಸೆಗ್ಮೆಂಟ್ಸ್ ಇರುತ್ತೆ, 50%, 25%. ಅಲ್ಲಿ ಒಂದು ಬ್ಲಾಕ್ ಥರ ಫಿಲ್ ಆಗ್ತಾ ಬರುತ್ತೆ. ಸೊ ಅದು ಇಂಡಿಕೇಟ್ ಮಾಡುತ್ತೆ ನಿಮಗೆ ಡಿಜಿಟಲಲ್ಲಿ. ಡಿಜಿಟಲಲ್ಲಿ ಇನ್ನೊಂದು ಟೈಪು ಪರ್ಸೆಂಟೇಜ್ ಟೈಪ್ ಅಂತ. ಸೊ ಡೈರೆಕ್ಟಾಗಿ ಹೇಳ್ಬಿಡುತ್ತೆ 25% ಫ್ಯೂಯಲ್ ಇದೆ, 77%, 100%. ಹೆಂಗೆ ನಿಮಗೆ ಮೊಬೈಲ್ ಬ್ಯಾಟ್ರಿ ಪರ್ಸೆಂಟೇಜ್ ಡಿಸ್ಪ್ಲೇ ಮಾಡುತ್ತೆ ಆ ಥರನೇ ಡಿಸ್ಪ್ಲೇ ಮಾಡುತ್ತೆ. ಅದು ಡಿಜಿಟಲ್ ಟೈಪು. ಓಕೆನಾ? ಈಗ ಫ್ಯೂಯಲ್ ಮೆಷರ್ ಮಾಡ್ತೀವಲ್ಲ, ಇದರಲ್ಲಿ ಈ ಗ್ರಾಫ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಫ್ಯೂಯಲ್ ಲೆವೆಲ್ ಇದೆ ಮತ್ತು ಇಲ್ಲಿ ವೋಲ್ಟೇಜ್ ಔಟ್ಪುಟ್ ಇದೆ. ಆಯಿತಾ? ಇದ್ರ ಔಟ್ಪುಟ್ಟು ಜನರಲಿ 5 volts ಔಟ್ಪುಟ್ ಇರುತ್ತೆ. ಅದರಲ್ಲಿ PWM ಸಿಗ್ನಲ್ ಇರ್ಬೋದು ಅಥವಾ ಅನಲಾಗ್ ಸಿಗ್ನಲ್ ಆದರೂ ಔಟ್ಪುಟ್ ಆಗ್ತಿರ್ಬೋದು ನಿಮಗೆ. ಸೊ ಬೇಸಿಕಲಿ ನಮಗೆ ಈಗ 2.5 volts ಇದ್ದರೆ ಹಾಫ್ ಟ್ಯಾಂಕ್ ಫುಲ್ ಆಗಿದೆ, ಮತ್ತು 0 volts ಇದ್ದರೆ ಫುಲ್ ಎಂಟಿ, ಅಥವಾ 1 volt ಇರ್ಬೋದು ಕೆಲವು ಕಾರಲ್ಲಿ. ಆಮೇಲೆ ಮ್ಯಾಕ್ಸಿಮಮ್ ಫ್ಯೂಯಲ್ ಫಿಲ್ ಆದರೆ 5 volts ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇನ್ ಬಿಟ್ವೀನ್ ಎಲ್ಲ ಸ್ಕೇಲಿಂಗ್ ಆಗಿರುತ್ತೆ. ಇದರಲ್ಲಿ ನಾವು ಯೂನಿಫಾರ್ಮ್ ಇದ್ದಾಗ ಈ ಗ್ರಾಫ್ನ ನೋಡ್ತೀವಿ, 1 ಅಂತ ಬರೆದಿದ್ದೀನಲ್ಲ. ಸೊ ಇದು
ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಿದೆ, ಲೀನಿಯರ್ ಗ್ರಾಫ್ ಇದೆ ಇದು. ಅಂತಂದರೆ ಈಗ 10% ಅಂತಂದರೆ 10% ಆಫ್ ಫ್ಯೂಯಲ್ಲೇ ಫಿಲ್ ಆಗಿರುತ್ತೆ ಅಂತ. 50% ಲೆವೆಲ್ ಆಗಿದ್ದರೆ 50% ಆಫ್ ದ ಫ್ಯೂಯಲ್ಲು ಟ್ಯಾಂಕಲ್ಲಿ ಇದೆ ಅಂತ ಅರ್ಥ. ಸೊ ಇದು ಲೀನಿಯರ್ ಗ್ರಾಫ್ ಬರುತ್ತೆ. ಅದೇ ಈ ನಾನ್ ಲೀನಿಯರ್ ಟೈಪಲ್ಲಿ ಈ ಥರ ಕೊಡೋಕ್ಕಾಗೋದಿಲ್ಲ ನಿಮಗೆ, ಯಾಕಂದರೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ಫಿಲ್ ಆಗ್ತಾ ಇರುತ್ತೆ ವಾಲ್ಯೂಮು. ಸೊ ಅದು ಈ ಥರ ಕೂಡ ಬರ್ಬೋದು ಅಥವಾ ಈ ಥರ ಕೂಡ ಬರ್ಬೋದು. ಅದು ನಾನ್ ಲೀನಿಯರ್ ಟೈಪಲ್ಲಿ ಬರುತ್ತಲ್ಲ, ನಾನ್ ಯೂನಿಫಾರ್ಮ್ ಟೈಪ್ದು ಗ್ರಾಫು ನಾನ್ ಲೀನಿಯರ್ ಆಗಿರುತ್ತೆ. ಓಕೆನಾ? ಅದಾದಮೇಲೆ ಇದರಲ್ಲಿ ಎಷ್ಟೊಂದು ಟೈಪ್ಸ್ ಇದೆ ಅಂತ ಹೇಳಿದೆ ನಾನು. ಅದರಲ್ಲಿ ಫಸ್ಟ್ ಟೈಪು ರೆಸಿಸ್ಟಿವ್ ಆರ್ ಫ್ಲೋಟ್ ಟೈಪ್ ಅಂತ. ಇದು ತುಂಬ ಕಾಮನಾಗಿ ಯೂಸ್ ಮಾಡೋ ಟೈಪು. ಇದು ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ನೋಡಿ ಈ ಥರ ಒಂದು ಬಾಡಿ ಇರುತ್ತೆ, ಇಲ್ಲಿಂದ ಒಂದು ಮೆಟಲ್ ವೈರ್ ಬಂದಿರುತ್ತೆ, ಆಮೇಲೆ ಇಲ್ಲಿ ಫ್ಲೋಟ್ ಅಂತ ಇರುತ್ತೆ. ಇದೇನು ಮಾಡುತ್ತೆ, ಫ್ಯೂಯಲ್ ಲೆವೆಲ್ ರೈಸ್ ಆದಂಗೆ ಈ ಫ್ಲೋಟ್ ಕೂಡ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗ್ತಾ ಇರುತ್ತೆ. ಈ ಥರ ಇರುತ್ತೆ, ಇನ್ಕ್ರೀಸು ಡಿಕ್ರೀಸು ಆಗ್ತಾ ಇರುತ್ತೆ. ಇಲ್ಲಿ ಪಿವಿಟ್ ಆಗುತ್ತೆ. ಈ ಪಿವಿಟ್ ಪಾಯಿಂಟಲ್ಲಿ ಪೊಟೆನ್ಷಿಯೋಮೀಟರ್ ಆ್ಯಡ್ ಮಾಡಿರ್ತಾರೆ. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ನಲ್ಲ, ಪೊಟೆನ್ಷಿಯೋಮೀಟರ್ ಅಂದರೆ ವೇರಿಯಬಲ್ ರೆಸಿಸ್ಟರ್ ಅಂತ. ಇದು ಪೊಸಿಷನ್ ಚೇಂಜ್ ಆದಂಗೆ ಅದರ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಆ ರೆಸಿಸ್ಟೆನ್ಸ್ ಈ ಪೊಟೆನ್ಷಿಯೋಮೀಟರ್ ಇದ್ದಿದ್ದು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ನಮಗೆ ಔಟ್ಪುಟ್ಟು ವೋಲ್ಟೇಜಿಂದ ಬರ್ತಾ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಫುಲ್ ಕೆಳಗಿತ್ತು ಅಂತಂದರೆ ಫ್ಲೋಟು ಎಂಟಿ ಅಂತ ಅಲ್ವಾ, ಸೊ ಅವಾಗ ನಿಯರ್ ಝೀರೋ ವೋಲ್ಟೇಜ್ ಜನ್ರೇಟ್ ಮಾಡ್ತಾ ಇರುತ್ತೆ. ಸೊ ಹಿಂಗೆ ಮೇಲೆ ಬಂದಂಗೆ ಅದರ ರೆಸಿಸ್ಟೆನ್ಸ್ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಆಗಿ ಔಟ್ಪುಟ್ಟು ನಮಗೆ ವೋಲ್ಟೇಜ್ ಇನ್ಕ್ರೀಸ್ ಆಗಿ ಬರ್ತಾ ಇರುತ್ತೆ. ಅಂತಂದರೆ ಈಗ ಫುಲ್ ಆಯಿತು ಅಂತಂದರೆ ನಿಯರ್ 5 volts ಔಟ್ಪುಟ್ ಬರ್ತಾ ಇರುತ್ತೆ ಇದರಲ್ಲಿ ಫ್ಲೋಟ್ ಟೈಪಲ್ಲಿ. ನೆಕ್ಸ್ಟ್ ಟೈಪು ಕೆಪಾಸಿಟೆನ್ಸ್ ಟೈಪ್ ಅಂತ. ಕೆಪಾಸಿಟೆನ್ಸ್ ಅಂತಂದರೆ ಅದರಲ್ಲಿ 2 ಟ್ಯೂಬ್ ಇರುತ್ತೆ, ಒಂದು ಇನ್ನರ್ ಟ್ಯೂಬ್ ಅಂತ ಇರುತ್ತೆ, ಇನ್ನೊಂದು ಔಟರ್ ಟ್ಯೂಬ್ ಅಂತ ಇರುತ್ತೆ. ಆಯಿತಾ? ಅದ್ರ ಮಿಡಲಲ್ಲಿ ಫ್ಯೂಯಲ್ ಫಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಥರ ಟ್ಯೂಬ್ ಇದ್ದರೆ ಫ್ಯೂಯಲ್ ಫಿಲ್ ಆದಂಗೆ ಇನ್ನರ್ ಟ್ಯೂಬಲ್ಲೂ ಫ್ಯೂಯಲ್ ಫಿಲ್ ಆಗ್ತಾ ಹೋಗುತ್ತೆ. ಇದು ಒಂಥರ ಕೆಪಾಸಿಟರಲ್ಲಿ ಡೈಎಲೆಕ್ಟ್ರಿಕ್ ಇರುತ್ತಲ್ಲ, ಆ ಡೈಎಲೆಕ್ಟ್ರಿಕ್ ಕೆಲಸನ ಫ್ಯೂಯಲ್ ಮಾಡ್ತಾ ಇರುತ್ತೆ. ಯಾಕಂದರೆ ಏರ್ದು ಮತ್ತು ಫ್ಯೂಯಲ್ದು ಕೆಪಾಸಿಟೆನ್ಸು ಬೇರೆ ಬೇರೆ ಇರುತ್ತೆ, ಕಂಡಕ್ಟಿವಿಟಿ ಬೇರೆ ಬೇರೆ ಇರುತ್ತೆ. ಸೊ ಇದರಿಂದ ನಮಗೆ ಕೆಪಾಸಿಟೆನ್ಸ್ ಮೂಲಕ ಈ ಒಂದು ಕೆಪಾಸಿಟರ್ ಚಾರ್ಜ್ ಆಗೋದು ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಡಿಸ್ಚಾರ್ಜ್ ಆಗುತ್ತೆ, ಆ ಪ್ರಿನ್ಸಿಪಲನ್ನು ನೋಡಿಕೊಂಡು ಕೆಪಾಸಿಟೆನ್ಸ್ ಟೈಪ್ ಇದ್ದಿದ್ದು ವೋಲ್ಟೇಜ್ ಜನ್ರೇಟ್ ಮಾಡುತ್ತೆ. ಇಲ್ಲಿದ್ದಾಗ ಬೇರೆ ವೋಲ್ಟೇಜ್ ಇರುತ್ತೆ, ಇಲ್ಲಿದ್ದಾಗ ಬೇರೆ ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಸೊ ಆವಾಗ ನಮಗೆ ಫ್ಯೂಯಲ್ ಲೆವೆಲ್ ಗೊತ್ತಾಗುತ್ತೆ. ಇನ್ನೊಂದು ಸಿಮಿಲರ್ ಟೈಪು ಹಾಲ್ ಎಫೆಕ್ಟ್ ಸೆನ್ಸರ್ ಅಂತ. ಇದು ಮ್ಯಾಗ್ನೆಟಿಕ್ ಟೈಪ್ ಅಂತಲೂ ಕರೀತಾರೆ. ಇದೇನು ಮಾಡುತ್ತೆ, ಇದು ಒಂದು ಕೈಂಡ್ ಆಫ್ ಸಿಲಿಂಡರ್ ಟೈಪೇ ಇರುತ್ತೆ. ಈ ಬೇರೆ ಬೇರೆ ಲೆವೆಲ್ಸಲ್ಲಿ ಬೇರೆ ಬೇರೆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಬರ್ತಾ ಇರುತ್ತೆ ಫ್ಯೂಯಲ್ಲಿಂದು. ಆಯಿತಾ? ಅದ್ರ ಮೂಲಕ ನಮಗೆ ಫ್ಯೂಯಲ್ ಲೆವೆಲ್ ಗೊತ್ತಾಗ್ತಿರುತ್ತೆ. ಈ ಮ್ಯಾಗ್ನೆಟಿಕ್ ಸೆನ್ಸರು ಅಥವಾ ಹಾಲ್ ಎಫೆಕ್ಟನ್ನು ನಾವು ಫ್ಯೂಚರ್ ವೀಡಿಯೋಸಲ್ಲಿ ನಾನು ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯಿತಾ? ಈ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರು, ಕ್ಯಾಮ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಅಂತೆಲ್ಲ ಬರುತ್ತೆ, ಅಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು. ಇದಾದಮೇಲೆ ಫೋರ್ತ್ ಟೈಪು ಅಲ್ಟ್ರಾಸಾನಿಕ್ ಬೇಸ್ಡ್ ಸೆನ್ಸರು. ಈ ಅಲ್ಟ್ರಾಸಾನಿಕ್ ನೀವು ಕಾರ್ ರಿವರ್ಸ್ ಪಾರ್ಕಿಂಗಲ್ಲಿ ನೋಡಿರ್ತೀವಲ್ಲ, ಅದು ಆ ಟೈಪ್ ಇದು ಫ್ಯೂಯಲ್ಲಿಗೆ ಅಂದರೆ ಲಿಕ್ವಿಡ್ ಟೈಪು. ಇದೇನು ಮಾಡುತ್ತೆ, ಯಾವುದೇ ಆಬ್ಜೆಕ್ಟ್ ಅಡ್ಡ ಇದ್ದರೆ ಆ ಸೆನ್ಸರಿಗೆ ಅದು ಎಷ್ಟು ದೂರ ಇದೆ ಅದನ್ನು ಮೆಷರ್ ಮಾಡುತ್ತೆ. ಅಂತಂದರೆ ಇದು ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಇನ್ನೊಂದು ರಿಸೀವರ್ ಇರುತ್ತೆ ಒಂದೇ ಸೆನ್ಸರಲ್ಲಿ. ಅದು ಅಲ್ಟ್ರಾ ಸೌಂಡ್ ವೇವ್ಸ್ನ ಎಮಿಟ್ ಮಾಡುತ್ತೆ. ಅದು ಹೋಗಿ ಆ ಆಬ್ಜೆಕ್ಟನ್ನು ಹೊಡೆದು ವಾಪಸ್ ಬರುತ್ತಲ್ಲ, ಆ ಟೈಮು, ಹೋಗೋ ಟೈಮು ಪ್ಲಸ್ ಬರೋ ಟೈಮು, ಅದೆರಡನ್ನು ಮೆಷರ್ ಮಾಡುತ್ತೆ. ಎಷ್ಟೊತ್ತಿಗೆ ಸೆಂಡ್ ಆಗಿದೆ, ಎಷ್ಟೊತ್ತಿಗೆ ರಿಸೀವ್ ಆಗಿದೆ ಆ ಸೌಂಡ್ ವೇವು, ಅದನ್ನು ಕ್ಯಾಪ್ಚರ್ ಮಾಡುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ 1 ಟೈಮ್ ಗೊತ್ತಾಗುತ್ತೆ. ಟೈಮ್ ಗೊತ್ತಿದೆ ಮತ್ತು ಸೌಂಡಿಂದು ಸ್ಪೀಡ್ ಗೊತ್ತಿದೆ. ಸೊ ಅದರಿಂದ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಲ್ವಾ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಮಗೆ ಡಿಸ್ಟೆನ್ಸ್ ಬರುತ್ತೆ, ಎಷ್ಟು ದೂರ ಇದೆ ಆ ಫ್ಯೂಯಲ್ಲು ಅಂತ. ಸೊ ಸಿಮಿಲರ್ಲಿ ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಮಾಡಿದರೆ ನಿಮಗೆ ಬಾಟಮಿಂದ ಮೇಲಕ್ಕೆ ಬರೋಕ್ಕೆ ಎಷ್ಟು ಟೈಮ್ ಬೇಕು ಅದು ಗೊತ್ತಿರುತ್ತೆ. ಸೊ ಡಿಸ್ಟೆನ್ಸ್ ಗೊತ್ತಿರುತ್ತೆ. ಸೊ ಅದರಿಂದ ನೀವು ಸ್ಕೇಲಿಂಗ್ ಮಾಡ್ತಾ ಹೋದರೆ
ಈ ಲೆವೆಲಿಗೆ ಎಷ್ಟು ಬರುತ್ತೆ, ಈ ಲೆವೆಲಿಗೆ ಎಷ್ಟು ಬರುತ್ತೆ, ಈ ಲೆವೆಲಿಗೆ ಎಷ್ಟು ಬರುತ್ತೆ, ಅದೆಲ್ಲ ಡೇಟಾ ಶೀಟಲ್ಲಿ ಕೊಟ್ಟಿರ್ತಾರೆ. ಸೊ ಅದ್ರ ತಕ್ಕಂಗೆ ವೋಲ್ಟೇಜ್ ಜನ್ರೇಟ್ ಆಗ್ತಾ ಇರುತ್ತೆ. ಅದನ್ನ ನೋಡಿಕೊಂಡು ಪಿ ಎಲ್ ಲೆವೆಲ್ ಗೊತ್ತಾಗುತ್ತೆ ನಮಗೆ. ಓಕೆನಾ? ಇದರಲ್ಲಿ ನಮಗೆ ಇದು ಫಸ್ಟ್ ಒನ್ ಇದೆ ಅಲ್ಲ, ಅದು ಮಾತ್ರ ಕಾಂಟ್ಯಾಕ್ಟ್ ಟೈಪ್ ಸೆನ್ಸರು. ಇದು 3 ನಾನ್ ಕಾಂಟ್ಯಾಕ್ಟ್ ಸೆನ್ಸರಲ್ಲಿ ಬರುತ್ತೆ. ಸೊ ನಾವೀಗ ಅಡ್ವಾಂಟೇಜಸ್ಸು ಡಿಸಡ್ವಾಂಟೇಜಸ್ ನೋಡಿದ್ರೆ, ಕಾಂಟ್ಯಾಕ್ಟ್ ಸೆನ್ಸರಲ್ಲಿ ನಾವು ಹಳೇದೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ. ಕಾಂಟ್ಯಾಕ್ಟ್ ಟೈಪಲ್ಲಿ ವೇರ್ ಆಗ್ತಾ ಹೋಗುತ್ತೆ ಸೆನ್ಸರು. ಈ ಪೊಟೆನ್ಷಿಯೋಮೀಟರ್ ವೇರ್ ಆಗುತ್ತೆ, ಈ ಫ್ಲೋಟ್ಸ್ ಮೂವ್ ಆದಂಗೆ ಕಾಂಟ್ಯಾಕ್ಟ್ ಬೇಸ್ಡ್ ಅಲ್ವಾ ಅದು. ಸೊ ಈ ಪೊಟೆನ್ಷಿಯೋಮೀಟರ್ ಕಾಂಟ್ಯಾಕ್ಟ್ಸಲ್ಲಿ ಕರೋಷನ್ ಆಗ್ಬೋದು, ಇಲ್ಲ ಅಂತಂದರೆ ಗಂಕು ಇಲ್ಲ ಆಯಿಲು ಏನೋ ಒಂದು ಕುತ್ಕೊಂಡ್ಬಿಟ್ಟು ಆ್ಯಕ್ಯುರಸಿನ ಕಳ್ಕೊಬೋದು. ಸೊ ಸರ್ವಿಸ್ ಮಾಡ್ತಾ ಇರಬೇಕಾಗತ್ತೆ ಅದನ್ನು. ಅದೇ ನಾನ್ ಕಾಂಟ್ಯಾಕ್ಟಿಗೆ ಬಂದರೆ ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ, ಏನು ಮೆಕ್ಯಾನಿಕಲ್ ಕಾಂಪೊನೆಂಟ್ ಮೂವ್ ಆಗ್ತಿರಲ್ಲ ನೋಡಿ. ಸೊ ಅದಕ್ಕೆ ಅದರ ಲೈಫ್ ಸ್ಪ್ಯಾನು ಜಾಸ್ತಿ ಆಗುತ್ತೆ. ಈ ಸೆನ್ಸರ್ ಇರುತ್ತಲ್ಲ, ಫ್ಯೂಯಲಿಂದನೂ ಡ್ಯಾಮೇಜ್ ಆಗಬಾರ್ದು, ಅದೇ ಥರನೇ ಮೆಟೀರಿಯಲ್ಸ್ನ ಚೂಸ್ ಮಾಡಿರ್ತಾರೆ. ಲಾಂಗ್ ಟೈಮು ನೀವು ಯಾವುದೇ ಫ್ಯೂಯಲು ಪೆಟ್ರೋಲು ಅಥವಾ ಡೀಸೆಲಲ್ಲಿ ಇಟ್ಟರೆ ಕೆಲವು ಪ್ಲಾಸ್ಟಿಕ್ಸು ನೀವು ಅಬ್ಸರ್ವ್ ಮಾಡಿರ್ತೀರ ಮೆಲ್ಟ್ ಆಗಿಬಿಡುತ್ತೆ, ಅಂದರೆ ತುಂಬ ದಿನ ಇಟ್ಟರೆ. ಅದೇ ಥರನೇ ಕಾಂಪೊನೆಂಟ್ಸ್ ಚೂಸ್ ಮಾಡಿರ್ತಾರೆ ಸೆನ್ಸರ್ಗೆ. ಓಕೆನಾ? ಅದಾದಮೇಲೆ ಈಗ ಫ್ಯೂಯಲ್ ಸೆನ್ಸರ್ ಯೂಸ್ ಮಾಡೋದ್ರಿಂದ ನಮಗೆ ಟೋಟಲ್ ರೇಂಜ್ ಗೊತ್ತಾಗತ್ತೆ ಕಾರ್ದು. ಅಂದರೆ ಈಗ ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ ನಿಮಗೆ ಡ್ಯಾಶ್ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಫ್ಯೂಯಲ್ ಎಫಿಷಿಯನ್ಸಿ ಮತ್ತು ಎಷ್ಟು ಫ್ಯೂಯಲ್ ಇದೆ ಅದನ್ನು ನೋಡಿಕೊಂಡು ನೀವು ಎಷ್ಟು ರೇಂಜ್ ಹೋಗ್ಬೋದು, 700 ಕಿಲೋಮೀಟರ್ಸು 600 ಕಿಲೋಮೀಟರ್ಸು, ಅದು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವಾಗ ನೀವು ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೋದಾ ಅಥವಾ ಅದಕ್ಕೂ ಮುಂಚೆನೇ ರೀಫ್ಯೂಯಲ್ ಮಾಡಬೇಕಾ, ಅದು ಕೂಡ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ಓಕೆನಾ? ನೆಕ್ಸ್ಟು ಫ್ಯೂಯಲ್ ಎಫಿಷಿಯನ್ಸಿ ಎಸ್ಟಿಮೇಷನ್ ಅಂತ ಹಾಕಿದ್ದೀನಿ. ಯಾಕಂದರೆ ಕೆಲವು ಕಾರು ಅಥವಾ ಕೆಲವು ಬೈಕಲ್ಲಿ ನಿಮಗೆ ಎಷ್ಟು ಫ್ಯೂಯಲ್ ಎಫಿಷಿಯನ್ಸಿ ಬರ್ತಾಯಿದೆ ಇನ್ಸ್ಟಂಟೇನಿಯಸ್ ಆಗಿ ಅಥವಾ ರಿಯಲ್ ಟೈಮ್ ಫ್ಯೂಯಲ್ ಎಫಿಷಿಯನ್ಸಿ ಅಂತಾರಲ್ಲ, ಅದು ಡಿಸ್ಪ್ಲೇ ಇರೋದಿಲ್ಲ, ಆ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರೋದಿಲ್ಲ. ಸೊ ಅದನ್ನು ನೀವು ಎಷ್ಟು ಫ್ಯೂಯಲ್ ಹಾಕ್ಸಿದೆ ಅಥವಾ ಎಷ್ಟು ಫ್ಯೂಯಲ್ ಇತ್ತು, ನೀವು ಒಂದು ಅಂದಾಜಲ್ಲಿ ಇಷ್ಟು ಮೈಲೇಜ್ ಬಂದಿರ್ಬೋದಪ್ಪ ಅಥವಾ ಇಷ್ಟು ರೇಂಜ್ ನನಗೆ ಕೊಡ್ಬೋದು ಅಂತ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು, ರಫ್ ಎಸ್ಟಿಮೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಮೇಲೆ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸು ಬರ್ತಾ ಇರುತ್ತೆ. ಡೀಟೇಲ್ಡ್ ಸೆನ್ಸರ್ಸ್ ಬಗ್ಗೆ, ಮಾಡ್ಯೂಲ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಎಂಜಾಯ್ ಮಾಡಿ. ಬಾಯ್.